ಹೆಂಗಿತ್ತು ಟ್ರೈಲರ್? ಸೀರಿಯಸ್ ಆಗಿ ಪ್ರೀತಿ, ಶೋಷಣೆ, ನೋವು, ಕ್ರಾಂತಿ ಎಲ್ಲವೂ ಇರುವಂತಹ ಒಂದು ಪವರ್ ಪ್ಯಾಕೇಜ್ ಟ್ರೈಲರ್ ಆಗಿ ಖಂಡಿತ ದ ರೈಸ್ ಆಫ್ ಅಶೋಕ ಬಂದಿದೆ. ಐ ನೋ ನೀನಾಸಂ ಸತೀಶ್ ಸರ್ ಈಗ ಬಹಳಷ್ಟು ಎಮೋಷನಲ್ ಆಗಿದ್ದಾರೆ. ಒಂದು ದೊಡ್ಡ ಜರ್ನಿಗೆ ದೊಡ್ಡ ಶಕ್ತಿಯಾಗಿ ನೀವೆಲ್ಲರೂ ಬಂದಿರೋದಕ್ಕೆ ಅಷ್ಟೇ ಹೆಮ್ಮೆ ಇದೆ. ಅಂಡ್ ಮನಸ್ವಿನಿಗೆ ವೆರಿ ವೆರಿ ಸ್ಪೆಷಲ್ ಥ್ಯಾಂಕ್ಸ್. ರವಿ ಸರ್ ಹೇಳಿದಾಗೆ ಮನಸ್ಸಿಂದ ವಿಶೇಷನ ತಿಳಿಸಿದ್ದೀರಾ. ಥ್ಯಾಂಕ್ ಯು ಮನಸ್ವಿನಿ ಅವರೇ. ಈಗ ನೇರವಾಗಿ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ದ ರೈಸ್ ಆಫ್ ಅಶೋಕ ಮನಸ್ಸಿಂದ ರೈಸ್ ಆಗಲಿ ಅಂತ ಓಕೆ. ರವಿ ಸರ್ ಆಸೆ ಎಲ್ಲರೂ ಜೊತೆ ರೈಸ್ ಆಗೋಣ ಅಂತ ಹೇಳಿ, ಹಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನ್ಯೂಸ್ ಮಾದ ಯೋಗಿ ಸರ್. ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರು. ದಯವಿಟ್ಟು ಜೋರಾದ ಚಪ್ಪಾಳೆ ಟು ಒನ್ ಅಂಡ್ ಓನ್ಲಿ ನ್ಯೂಸ್ ಮಾದ ಯೋಗಿ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಯೋಗಿ ಸರ್ ದಯವಿಟ್ಟು. ಯೋಗಿ ಸರ್ ಪ್ಲೀಸ್ ಸರ್ ಯೋಗಿ ಸರ್ ಬರಬೇಕು ಪ್ಲೀಸ್. ಇಟ್ಸ್ ಹಂಬಲ್ ರಿಕ್ವೆಸ್ಟ್. ಮತ್ತೆ ಜೋರಾದ ಚಪ್ಪಾಳೆ ಯೂಸ್ ಮಾಡೋ ಯೋಗಿ ಅವರಿಗೆ. ಅವರ ಜೊತೆಯಲ್ಲಿ ನಮ್ಮ ಸ್ಯಾಂಡಲ್ವುಡ್ ನ ದೂದ್ ಪೇಡ ಈಗ ಮಾಸು ಫುಲ್ ಆಕ್ಷನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಟು ದಿಗಂತ್ ಮಂಚಾಲೆ. ಪ್ರೀತಿಯ ಸ್ವಾಗತ ಸರ್, ಇಬ್ಬರಿಗೂ ಹಾಕಿ ವೆಲ್ಕಮ್. ಎಸ್, ಮೊದಲನೇದಾಗಿ ಯೋಗಿ ಸರ್ ಈಗಷ್ಟೇ ದ ರೈಸ್ ಆಫ್ ಅಶೋಕ ಪವರ್ಫುಲ್ ಆಗಿರುವಂತಹ ಟ್ರೈಲರ್ ಅನ್ನ ನೋಡಿದ್ರಿ. ದಯವಿಟ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಬೇಕು. ಎಲ್ರಿಗೂ ನಮಸ್ತೆ. ನಮಸ್ಕಾರ ಜಗನ್. ಫಸ್ಟ್ಲಿ ನಾನು ರವಿ ಸರ್ಗೆ ಸರ್ ನಮಸ್ತೆ. ಹಾಯ್ ಎಲ್ರಿಗೂ. ಹಾಯ್ ಉಮೇಶ್ ಅಂತ ನಮಸ್ತೆ. ಹಾಯ್. ಇಲ್ಲಿ ಬಂದಿರೋ ಎಲ್ಲರಿಗೂ ವೆಲ್ಕಮ್. ಆ್ಯಂಡ್ ನನಗಿದು ಟ್ರೇಲರ್ ನೋಡಿದ್ಮೇಲೆ ರೈಸ್ ಆಫ್ ಅಶೋಕ ಸಿನಿಮಾಗೆ ನಿಜವಾದ ಹೆಸರು. ಬಟ್ ನನಗನ್ಸಿದ್ದು ದ ರೈಸ್ ಆಫ್ ಸತೀಶ. ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಅದು ರೈಸ್ ಆಫ್ ಸತೀಶ ನಾನು 2009 ಇಂದ ನೋಡ್ಕೊಂಡು ಬಂದಿದ್ದೀನಿ. ಹೌದು, 2008 ಅಲ್ಲಿ ನಾನು ಒಂದು ಕೆಲಸ ಮಾಡಿದ್ವಿ. ಸೊ ಅವಾಗಿಂದ ನಾನು ತುಂಬ ಡೆಡಿಕೇಟೆಡ್ ಆಗಿರ್ತಾನೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಸಿಕ್ಕಾಗೆಲ್ಲ ಸಿನಿಮಾ ಬಗ್ಗೆನೇ ಮಾತು. ಅವನು ಓದನು, ನಾನೊಬ್ಬ ಕಮ್ಮಿ ಮಾತಾಡೋದು, ಇವರಿಬ್ಬರು ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಏನಕ್ಕೆ ಅಷ್ಟು ಹುಚ್ಚತನ ಇದೆ ಮಾತಾಡಿ ಹೇಳ್ತಿದ್ದೇನೋ ಹುಚ್ಚಿಡ್ದೆ ಆ ಥರ ಅನ್ನೋದು. ಅದು ಹುಚ್ಚಿಡಿದ್ರೇ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ. ಸೊ 100% ನಿಜ. ಅವತ್ತು ಆ ಹುಚ್ಚತನ ಇರೋದಕ್ಕೆ ರವಿ ಸರ್ ಸಿನಿಮಾಗಳು ಮಾಡಿದ್ರು. ನಮ್ಮನ್ನೆಲ್ಲರೂ ಹುಚ್ಚರು ಮಾಡಿದ್ರು. ಈಗ ನಮ್ಮ ಮಾವನು ಮಾಡ್ತಿರೋ ಸಿನಿಮಾಗಳು ಎಲ್ಲ ಹುಚ್ಚತನ ಇದ್ರೇ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಡೆಫಿನೆಟ್ಲಿ 2.5 ವರ್ಷ ಕಷ್ಟಪಟ್ಟಿದ್ದೀರ ಸಿನಿಮಾಗೆ. ವಂಡರ್ಫುಲ್ ಆಗಿ ಆಗುತ್ತೆ ಇದು ಡೆಫಿನೆಟ್ಲಿ. ಆ್ಯಂಡ್ ಸಕ್ಸಸ್ ಪಾರ್ಟಿಲಿ ಮೀಟ್ ಮಾಡೋಣ, ಇವತ್ತೇ ಮೀಟ್ ಮಾಡೋಣ. ಬೈಯಂಗಿಲ್ಲ ಆಮೇಲೆ 11 ಗಂಟೆ ಮೇಲೆ. ಸೊ ಅದೊಂದಿದೆ. ಒಂದು 11 ಗಂಟೆ 11:30 ಆದ್ಮೇಲೆ ಬೈತಾನೆ. ಸಾಕ್ಷಿಗೆ ತುಂಬ ಜನ ಇದ್ದಾರೆ ಇಲ್ಲಿ. ಸೊ ಬೈಯಂಗಿಲ್ಲ ಮಗ, ಈಗಲೇ ಹೇಳಿದ್ದೀನಿ. ದಿಗಂತ ಇದ್ದಾನೆ, ಅವನು ಬೈಕೊಂಡು. ಸೊ ಬೈಯಕ್ಕೆ ಫೋನ್ ಇತ್ತಲ್ವ ನಾನು. ಇವಾಗಲೂ ಕೆಲಸ ಕೊಟ್ಟಿಲ್ಲ ಇವನು. ದಿಗಂತ್ ಒಂದು ಸಿನಿಮಾ ಮುಹೂರ್ತಕ್ಕೆ ನಾನು ಗೆಸ್ಟಾಗಿ ಹೋಗಿದ್ದೆ. ಇನ್ನೂ ತುಂಬ ಜ್ಞಾಪಕ ಇದೆ. ಸೊ ಹೋದ್ರೆ 1 ಅವರ್ ವೇಟ್ ಮಾಡ್ತಾ ಇದ್ದೀನಿ. ಹೀರೋ ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ಹೀರೋ ಫೋನ್ ಎತ್ತಾ ಇಲ್ಲ. ಹೀರೋ ಇಲ್ದಿರೋ ಸಿನಿಮಾ ನಾನು ಮುಹೂರ್ತ, ನಾನು ಕ್ಲಾಪ್ ಮಾಡೋದು, ನಾವೇ ಮಾತಾಡಿ ಬಂದಿದ್ದಾಯ್ತು. ಬರಲೇ ಇಲ್ಲ ಈಗ ಅವತ್ತು ದಡ್ಡ. ಆ ಥರ ಇದು ತುಂಬಾನೇ ದೊಡ್ಡದಾಗಿ ಕಾಣಿಸ್ತಿದೆ ಸಿನಿಮಾ. ತುಂಬ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಇದು. ತುಂಬ ಜನ ಆಕ್ಟರ್ಸ್, ಸಂಪತ್ ಸರ್ ಎಲ್ಲರೂ ಅಂದರೆ ಬ್ರಿಲಿಯಂಟ್ ಆಗಿರೋ ಆಕ್ಟರ್ಸ್ ಇದ್ದಾರೆ ಸಿನಿಮಾಗೆ. ಡೆಫಿನೆಟ್ಲಿ ಆ ಥರ ಎಲ್ಲ ಸೇರಿದಾಗಲೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಈ ಸಿನಿಮಾನು ಹಂಗೆ ಆಗುತ್ತೆ. ಆಲ್ ದಿ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಈಗಲೇ ಹೇಳ್ತಾ ಇದ್ದೀನಿ. ಫೋನ್ ಎತ್ತು, ನೆಕ್ಸ್ಟ್ ನಾವು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಯೋಗಿ ಸರ್. ದಿಗಂತ್ ಸರ್ ಒಂದು ದೊಡ್ಡ ಜರ್ನಿ, ಬ್ಯೂಟಿಫುಲ್ ಜರ್ನಿ ಸತೀಶ್ ಸರ್ ಜೊತೆಗೆ. ಇದೀಗ ವಿಭಿನ್ನವಾಗಿ ಕಾಣಿಸ್ತಾ ಇದ್ದಾರೆ ನೀನಾಸಂ ಸತೀಶ್ ಸರ್. ಹೌ ಪ್ರೌಡ್ ಆರ್ ಯು? ಸೂಪರ್. ನನಗೆ ಫಸ್ಟ್ ಸತೀಶ್ ಅವ್ರು ಮೀಟ್ ಮಾಡಿದ್ವಿ ನಾವು ಮನ್ಸಾರೆ ಸಿನಿಮಾದಲ್ಲಿ, ಯೋಗರಾಜ್ ಸರ್ ಆಫೀಸಲ್ಲಿ. ಅವಾಗ ಯೋಗರಾಜ್ ಸರ್ ಹೇಳಿದ್ರು, ನೋಡೋ ಸತೀಶ್ ಅಂತ ಒಬ್ಬ ನಿಮ್ಮ ಜೊತೆ ಆಕ್ಟ್ ಮಾಡ್ತಾನೆ, ಅವನು ರಂಗಭೂಮಿ ಕಲಾವಿದ, ಅಂದರೆ ವಿನಾಸಮಲ್ಲೆಲ್ಲ ಓದಿದ್ದಾನೆ, ಅವನು ರಂಗಭೂಮಿಯಲ್ಲಿ ಜೀವ ತೇದ್ಬಿಟ್ಟಿದ್ದಾನೆ ಅಂತ ಒಂದು ಒಳ್ಳೆ ನಟ. ನೀನೇನಾದ್ರು ಒಂಚೂರು ಕರೆಕ್ಟಾಗಿ ಆಕ್ಟ್ ಮಾಡಲಿಲ್ಲ ಅಂದ್ರೆ ಅವ್ನು ತಿಂದ್ಬಿಡ್ತಾನೆ ನಿನ್ನ. ಸೊ ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳಿದ್ರು. ನಿಜ. ಹಾಗೆ ನಾನು ಸತೀಶನ್ ಮೀಟ್ ಮಾಡಿದಾಗಲೂ ಅಷ್ಟೇ ಕೂಡ
ಯೋಗಿ ಅವ್ರು ಹೇಳಿದಾಗೆ ಒಂದಷ್ಟು ಜನ ಸಿನಿಮಾನ ಅತಿಯಾಗಿ ಪ್ರೀತಿ ಮಾಡ್ತಾರೆ. ಸೊ ಅವಾಗ ನಾನು ಸತೀಶ್ ಮೀಟ್ ಮಾಡಿದಾಗ ತುಂಬಾ ರಂಗಭೂಮಿನ ತುಂಬಾ ಪ್ರೀತಿ ಮಾಡ್ತಾ ಇದ್ರು, ಸಿನಿಮಾನ ಪ್ರೀತಿ ಮಾಡ್ತಾ ಇದ್ರು. ನೋಡಿದ್ರೆ ನಾನು ಈ ತರ ಒಂದು ನಾಟಕ ಮಾಡಿದ್ದೆ, ಈ ತರ ಒಂದು ನಾಟಕನ ನಾನೇ ಡೈರೆಕ್ಟ್ ಮಾಡಿದ್ದೆ, ಈ ತರ ಮಾತುಗಳನ್ನ ಸತೀಶ್ ಮಾತಾಡೋರು. ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಅಂದ್ರೆ ಆ ಸಿನಿಮಾನ ಕೂತ್ರೆ ನಿಂತ್ರೆ ತಿಂದ್ರೆ ಸಿನಿಮಾನ ಪ್ರೀತಿ ಮಾಡಿದಂತ ಒಂದಷ್ಟು ಜನದಲ್ಲಿ ಸತೀಶ್ ಕೂಡ. ಸೊ ಒಂದು ಒಳ್ಳೆ ಪ್ರಯತ್ನ, ಉದ್ದೇಶ, ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಗಿಳಿಯಂದು. ದ ರೈಸ್ ಆಫ್ ಅಶೋಕ ತುಂಬಾ ಚೆನ್ನಾಗಾಗುತ್ತೆ ಗಿಳಿ. ಆಲ್ ದಿ ಬೆಸ್ಟ್. ಎಸ್, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ದಯವಿಟ್ಟು ಗಿಫ್ಟ್ ಹ್ಯಾಂಪರ್ ತಂದ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಉಸ್ಮಾದ ಯೋಗಿ ಅವರಿಗೆ, ಅದೇ ರೀತಿಯಾಗಿ ದಿಗಂತ್ ಮಂಚಾಲೆ ಅವರಿಗೆ. ದ ರೈಸ್ ಆಫ್ ಅಶೋಕ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಬಂದು ಅಷ್ಟೇ ಪ್ರೀತಿಯಿಂದ ಬ್ಯಾಚ್ ವಿಶಸ್ ಅನ್ನ ತಿಳಿಸಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಮುಂದೆ ನಮ್ಮ